ಸೋನಿಯಾ ಗಾಂಧಿಯವರು ಘೋಷಣೆ ಮಾಡಿದರು. ಆ ಒಂದು ಎಲ್ಲ ಹಿನ್ನೆಲೆಯಲ್ಲಿ ನಾವು ನಿರೀಕ್ಷೆಯನ್ನು ಇಟ್ಟಿದ್ದೋ. ರಾಷ್ಟ್ರದಲ್ಲಿ ಸಾಕಷ್ಟು ಉತ್ತಮ ಫಲಿತಾಂಶ ಬಂದಿದೆ. ಇವತ್ತು ನಾವು 52 ಸೀಟನ್ನು ಗೆದ್ದಿದ್ದಂಥ ಕಳೆದ 2019ರಲ್ಲಿ ಇವತ್ತು ಕಾಂಗ್ರೆಸ್ ಏಕಾಂಗಿಯಾಗಿ 99 ಗೆದ್ದಿದೆ. 300ಕ್ಕೂ ಹೆಚ್ಚು ಸೀಟ್ ಗೆದ್ದಿದ್ದಂಥ BJP 240ಕ್ಕೆ ಬಂದಿದೆ. ನಾವು ಅಲಯನ್ಸಲ್ಲಿ 242 ಮುಟ್ಟಿದ್ದೀವಿ. ಅವ್ರ ಅಲಯನ್ಸಲ್ಲಿ 292 ಮುಟ್ಟಿದ್ದಾರೆ. ಆದರೆ ಅವರೂ ಸಹ ಸ್ವತಃ ಬಲದಿಂದ ಸರ್ಕಾರ ರಚನೆ ಮಾಡೋ ಮಟ್ಟಕ್ಕೆ ತಲುಪಿಲ್ಲ. ನಾವು ಸಹ ಅದಿಲ್ಲ. ಬಟ್ ಆದರೆ ಅವರು ಡೌನ್ ಆಗಿದೆ, ನಾವು ಅಪ್ಪಾಗಿದೆ. ದೇಶದಲ್ಲಿ BJP ಬೇಡ ಅನ್ನೋ ಸಂದರ್ಭದಲ್ಲಿ ಕರ್ನಾಟಕದಲ್ಲೂ ಸಹ 1 ಸೀಟಿಂದ 9 ಸೀಟಿಗೆ ಬಂದಿದ್ದೀವಿ. ನಮ್ಮ ಹಳೆ ಮೈಸೂರಿನಲ್ಲಿ ಒಂದು ಸ್ವಲ್ಪ ನಮಗೆ ಹೆಚ್ಚಿನ ಹಿನ್ನಡೆ ಆಗಿರ್ತಕ್ಕಂಥದ್ದು. ಆದರೆ ಒಟ್ಟಾರೆ ಫಲಿತಾಂಶವನ್ನು ತಗೊಂಡಾಗ ನಮಗೆ ಆಶಾದಾಯಕವಾಗಿದೆ. ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆಯವರ ನಾಯಕತ್ವವನ್ನು ಈ ದೇಶ ಸ್ವಲ್ಪ ಹೆಚ್ಚು ಶಕ್ತಿ ಕೊಡ್ತಕ್ಕಂಥ ಪ್ರಯತ್ನ ಕಡೆ ಸಾಗಿದೆ. ಇಲ್ಲಿ ನಮ್ಮ ನಿರೀಕ್ಷೆ ಹುಸಿಯಾಗಿದೆ. ಜನರ ತೀರ್ಪಿಗೆ ನಾವೆಲ್ಲರೂ ತಲೆ ಬಾಗಲೇಬೇಕಾಗತ್ತೆ. ನಾವು ಹಿಂದೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. 2018ರಲ್ಲಿ ಸೋತಾಗಲೂ ನಾವೇನು ಜನರು ತಪ್ಪು ಅಂತ ಹೇಳಿರಲಿಲ್ಲ. ಅವತ್ತು ಏನೋ ನಮ್ಮ ತಪ್ಪನ್ನು ಹುಡುಕಿ ಓಟ್ ಹಾಕಿದ್ರು ಅಥವಾ ಬೇರೆಯವ್ರ ಮೇಲೆ ವಿಶ್ವಾಸ ಇಟ್ಟು ಓಟ್ ಹಾಕಿದ್ರು, ಹಾಕಿದ್ದಾರೆ. ಈಗಲೂ ಬಹುಶಃ ಏನು ಜನತಾದಳ BJP ಸಮ್ಮಿಶ್ರ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ದಾರೆ, ಅವ್ರ ಮೇಲೆ ಭಾಳ ನಿರೀಕ್ಷೆಯನ್ನು ಇಟ್ಟಿರ್ಬೋದೇನೋ. ಸೊ ಅದರಿಂದ ಆ ನಿರೀಕ್ಷೆ ಅವರಿಗೆ ಫಲ ಸಿಕ್ಕಿರ್ಬೋದು. ನಮ್ಮ ಮೇಲೆ ಏನು ತಪ್ಕೊಂಡು ಹಿಡ್ದಿದ್ರೋ ಗೊತ್ತಿಲ್ಲ. ಬಟ್ ಜನರ ತೀರ್ಪಿಗೆ ನಾವೆಲ್ಲರೂ ಒಪ್ಪಲೇಬೇಕಾಗತ್ತೆ, ತಲೆ ಬಾಗಲೇಬೇಕಾಗತ್ತೆ. ಪರಾಮರ್ಶೆ ಮಾಡೋವಂಥದ್ದೇನಿದೆ, ಇದು ಸಂಪೂರ್ಣವಾದಂಥ ರೀತಿಯಲ್ಲಿ ಒನ್ ಸೈಡ್ ಚುನಾವಣೆ ಅಂತಲೇ ಅನ್ಬೋದು. ಆ ಥರ ಆಗಿರೋದ್ರಿಂದ ನಾನು ಎಲ್ಲೇನಾಯಿತು, ಎಲ್ಲಿ ಎಡವಿದ್ದಾರೆ ನಮ್ಮ ಕಾರ್ಯಕರ್ತರ ಅಥವಾ ಮತ ಹಾಕರ, ಆ ಪ್ರಶ್ನೆ ನಾನು ಚರ್ಚೆ ಮಾಡೋಕ್ಕೆ ಮೊನ್ನೆಯಿಂದ ಹೋಗೋದೂ ಇಲ್ಲ. ಈಗ ನಾವು ಕೊಡೋ ಗ್ಯಾರಂಟಿ ಆಗಲಿ ಅಥವಾ ಜನರು ಕೊಡ್ತಕ್ಕಂಥ ಯೋಜನೆಯಲ್ಲಿ ಚುನಾವಣೆ ನೋಡ್ಕೊಡಲ್ಲ. ಚುನಾವಣೆಗೆ ಓಟ್ ಹಾಕಿದಾಗ ಕೊಡ್ತೀವಿ, ಚುನಾವಣೆಗೆ ಓಟ್ ಹಾಕ್ದೇವ್ರು ವಾಪಸ್ ತಗೋತೀವಿ ಅಂಥದ್ದಲ್ಲ. ಇದು ನಮ್ಮ ಸರ್ಕಾರದ, ನಮ್ಮ ಪಕ್ಷದ ಒಂದು ತೀರ್ಮಾನ. ಜನ ಗೆಲ್ಲಿಸೂ ಇದ್ದಾರೆ, ಸೋಲಿಸೂ ಇದ್ದಾರೆ. ಗೆಲ್ಲಿಸಿದಾಗ ಒಂಥರ, ಸೋಲಿಸಿದಾಗ ಒಂಥರ ತೀರ್ಮಾನವನ್ನು ಕೊಡಲಿಕ್ಕೆ ಆಗಲ್ಲ. ಇದು ನಮ್ಮ ರಾಷ್ಟ್ರೀಯ ಪಕ್ಷ. ಭಾಳಷ್ಟು ದಿವಸ ಆಡಳಿತ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಆಡಳಿತ ಮಾಡಿರ್ತಕ್ಕಂಥ ಪಕ್ಷ. ಸೊ ಇದಕ್ಕೆ ನಾವು ಚುನಾವಣೆ ಮತದಾನಕ್ಕೂ ಅದಕ್ಕೂ ಹೋಲಿಕೆ ಮಾಡೋಕ್ಕೆ ಹೋಗಲ್ಲ. ನೋಡೋಣ, ಅದು ಯಾವ್ಯಾವ ಹಂತಕ್ಕೆ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆದಾಗ ಅದು ವಿಚಾರವನ್ನು ಚರ್ಚೆ ಮಾಡೋಣ. ಇಲ್ಲಿ ಅದು ಚರ್ಚೆ ಮಾಡ್ತಕ್ಕಂಥ ವಿಚಾರ ಅಲ್ಲ. ಸೋಲು ನಮ್ಮೊಬ್ಬರಿಗೆ ಅಲ್ಲ. ಕೆಲವರು ಉತ್ಪ್ರೇಕ್ಷೆಯಿಂದ ಏನೇನೋ ಮಾತನಾಡ್ತಾರೆ. ನಾವು ಯಾವತ್ತೂ ಆ ಥರ ಮಾತನಾಡೋ ಅಭ್ಯಾಸ ಇಲ್ಲ. ಈಗ ಇದೇ 2019ರಲ್ಲಿ ಅವರು 8 ಜನ ಇದ್ದರು, ಅವ್ರದ್ದೇ ಸರ್ಕಾರ ಇತ್ತು, ಅವರೇ ಮುಖ್ಯಮಂತ್ರಿ ಇದ್ದರು, ಅವ್ರ ಮಗ ಸೋತಿರ್ಲಿಲ್ವಾ? ಈಗ ನಾವು ಸೋತಿದ್ದೀವಿ, ಮುಂದುವರಿದು.
ಸಾಕಷ್ಟು ಸ್ಟೇಟ್ಮೆಂಟ್ ಕೊಟ್ಟಿರ್ತೀವಿ ಮುಂದೆ